ಗುಜರಾತ್ನ ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ವಿಮಾನ ಪತನ ಆಗಿರುವಂತದ್ದು. ಗುಜರಾತ್ನ ಅಹಮದಾಬಾದ್ನಿಂದ ಲಂಡನ್ನ ಗ್ವಾಟಿಕ್ಗೆ ತೆರಳುತ್ತಿದ್ದಂತಹ ಏರ್ ಇಂಡಿಯಾ ವಿಮಾನ ಟೇಕ್ ಆಫ್ ಆದ 10 ನಿಮಿಷದಲ್ಲಿ 1:20 ಹೊತ್ತಿಗೆ ಟೇಕ್ ಆಫ್ ಆಯಿತು. 1:30 ಹೊತ್ತಿಗೆ ಬೆಂಕಿಯ ಕೆನ್ನಾಲಿಗೆಗೆ ಸುಟ್ಟು ಭಸ್ಮ ಆಗಿದೆ. ಅಹಮದಾಬಾದ್ನಿಂದ ಲಂಡನ್ಗೆ ತೆರಳುತ್ತಾ ಇತ್ತು AI-171 ವಿಮಾನ. ಏರ್ ಇಂಡಿಯಾದ ಬೋಯಿಂಗ್ನ AI-171 ವಿಮಾನ ಗುಜರಾತ್ನ ಅಹಮದಾಬಾದ್ನ ಟೇಕ್ ಆಫ್ ಆದ 10 ನಿಮಿಷದಲ್ಲಿ ಸುಟ್ಟು ಭಸ್ಮ ಆಗಿದೆ. ಈ ಒಂದು ವಿಮಾನದಲ್ಲಿ 842 ಜನ ಪ್ರಯಾಣ ಮಾಡ್ತಾ ಇದ್ರು. ಈ 242 ಜನರಲ್ಲಿ 830 ಜನ ಪ್ರಯಾಣಿಕರಿದ್ರು ಹಾಗೂ 10 ಜನ ಸಿಬ್ಬಂದಿ, 2 ಪೈಲಟ್ಗಳಿದ್ರು. ಹಾಗೆ 169 ಜನ ಭಾರತೀಯ ಪ್ರಯಾಣಿಕರು, 53 ಜನ ಬ್ರಿಟಿಷ್ ಪ್ರಯಾಣಿಕರು, ಹಾಗೇನೆ 5ಕ್ಕೂ ಹೆಚ್ಚು ಜನ ಕೆನಡಾದ ಪ್ರಜೆಗಳು, ಪೋರ್ಚುಗಲ್ನ ಪ್ರಜೆಗಳು, ಇವೆಲ್ಲದರ ಜೊತೆಗೆ 10 ಜನ ಮಕ್ಕಳು ಕೂಡ ಈ ಒಂದು ವಿಮಾನದಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ರು. ಈಗ ಸದ್ಯಕ್ಕೆ ಪ್ರಾಥಮಿಕ ವರದಿಯ ಪ್ರಕಾರ 133ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿರುವಂತಹ ವರದಿ ಲಭ್ಯ ಆಗಿದೆ. ಸೊ ನೀವು ವಿಡಿಯೋದಲ್ಲಿ ನೋಡ್ತಾ ಇರಬಹುದು ಯಾವ ರೀತಿ ವಿಮಾನ ಟೇಕ್ ಆಫ್ ಆದ ಕೆಲವು ಕ್ಷಣದಲ್ಲಿ ಅದಕ್ಕೆ ಸಂಪರ್ಕಕ್ಕೆ ಸಿಕ್ಲಿಲ್ಲ. ಪೈಲಟ್ ಕೂಡ ಪ್ರಯತ್ನವನ್ನ ಪಟ್ಟರು. ಟೇಕ್ ಆಫ್ ಆದ ಕೆಲವೇ ಕ್ಷಣದಲ್ಲಿ ಸಂಪೂರ್ಣ ಸುಟ್ಟು ಭಸ್ಮ ಆಗಿರುವಂತದ್ದು. ಆ ಭಸ್ಮ ಆಗಿರೋ ವಿಜುವಲ್ ನೀವು ನೋಡ್ತಾ ಇದ್ದೀರಿ. ಯಾವ ರೀತಿ ಸುಟ್ಟು ಹೋಗಿದೆ, ಆ ತೀವ್ರತೆ ಅಲ್ಲೇ ಗೊತ್ತಾಗುತ್ತೆ. ಇದು ದಶಕದಲ್ಲೇ ಮಹಾ ದುರಂತ, ಮಹಾ ಅವಘಡ. ಮಂಗಳೂರಿನ ಬಜ್ಪೆ ವಿಮಾನ ನಿಲ್ದಾಣದ ದುರಂತ ಆದ ಬಳಿಕ 10 ರಿಂದ 15 ವರ್ಷದ ಬಳಿಕ ಈ ರೀತಿ ಮಹಾ ದುರಂತ ಸಂಭವಿಸಿದೆ. ಇದೊಂದು ಮಹಾ ದುರಂತ ಯಾಕೆ ಅಂತ ಹೇಳಿದ್ರೆ, ವಿಮಾನ ಟೇಕ್ ಆಫ್ ಆಗಿ ಏನು ಭಸ್ಮ ಆಯ್ತಲ್ಲ, ಭಸ್ಮ ಆದ ಕೆಲವೇ ಕ್ಷಣದಲ್ಲಿ ಈ ವಿಮಾನ ಹೋಗಿ ಬಿದ್ದಿದ್ದು ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ಗೆ ಹೋಗಿ ಬಿದ್ದಿದೆ. 1:30 ಸುಮಾರಿಗೆ ತಪ್ಪಂತ ಬಿತ್ತು. ಅಷ್ಟೊಂದು ಬೃಹತ್ ವಿಮಾನ ಬಿದ್ದಾಗ 1:30 ಸುಮಾರಿಗೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ವಿದ್ಯಾರ್ಥಿಗಳು ಮೆಸ್ಗೋಗಿ ನುಗ್ಬಿಟ್ಟಿದೆ ಈ ಒಂದು ವಿಮಾನ. ಮೆಸ್ನಲ್ಲಿ ಎಲ್ಲಾ ವಿದ್ಯಾರ್ಥಿಗಳು, ಮೆಡಿಕಲ್ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಊಟ ಮಾಡ್ತಾ ಇದ್ರು. ಇನ್ನೂ ಕೂಡ ತಟ್ಟೆಲ್ ಹಾಕೊಂಡು ಊಟ ಮಾಡ್ತಾ ಇದ್ರು. ಆ ಸಮಯಕ್ಕೆ ಇದೆಷ್ಟು ದುರಾದೃಷ್ಟವಶಾತ್ ಘಟನೆ ನೋಡಿ. ವಿಮಾನ ಟೇಕ್ ಆಫ್ ಆಯ್ತು, ವಿಮಾನದಲ್ಲಿ ಇದ್ದವರು ಪ್ರಯಾಣಿಕರು ಸಾವನ್ನಪ್ಪೋದ್ರ ಜೊತೆಗೆ ಏನೂ ಗೊತ್ತೇ ಇಲ್ಲದಂತಹ ಮೆಡಿಕಲ್ ಸ್ಟೂಡೆಂಟ್ಸ್ಗಳು ಕೂಡ ಈ ಒಂದು ಅವಘಡದಲ್ಲಿ ಸಾವನ್ನಪ್ಪಿದ್ದಾರೆ. 20ಕ್ಕೂ ಹೆಚ್ಚು ಜನ ಮೆಡಿಕಲ್ ಸ್ಟೂಡೆಂಟ್ಸ್ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಯಾವಾಗ ವಿಮಾನ ಟೇಕ್ ಆಫ್ ಆಗಿ ಈ ರೀತಿ ಕ್ರಾಶ್ ಆಯ್ತಲ್ಲ, ಕ್ರಾಶ್ ಆದಂತ ಸಂದರ್ಭದಲ್ಲೇ ಸ್ಥಳಕ್ಕೆ ಈಗಾಗಲೇ NDRF, SDRF ಸಿಬ್ಬಂದಿಗಳು, ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಬಂದು ಬೆಂಕಿಯನ್ನ ಆರಿಸುವಂತಹ ಎಲ್ಲಾ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಗುಜರಾತ್ನ ಮಾಜಿ ಸಿಎಂ ವಿಜಯ್ ರೂಪಾನಿ ಕೂಡ ಈ ಒಂದು ಏರ್ ಇಂಡಿಯಾ ವಿಮಾನದಲ್ಲಿ ಪ್ರಯಾಣ ಮಾಡ್ತಿದ್ರು ಅನ್ನೋ ಮಾಹಿತಿ ಕೂಡ ಲಭ್ಯ ಆಗಿದೆ. ಸದ್ಯಕ್ಕೆ ಅವ್ರ ಬಗ್ಗೆ ಗೊತ್ತಿಲ್ಲ, ಅಂದ್ರೆ ಏನಾಗಿದೆ ಅನ್ನೋದು ಗೊತ್ತಿಲ್ಲ. ಆದ್ರೆ ಈಗ ಎಲ್ಲಾ ಕಡೆನೂ ಕೂಡ ಅಹಮದಾಬಾದ್ನಲ್ಲಿ ಯಾವಾಗ ಅಂದ್ರೆ ಜನನಿಬಿಡ ಪ್ರದೇಶ ಇದು, ಮೆಘಾನಿ ನಗರ, ಅಹಮದಾಬಾದ್ನ ಮೆಘಾನಿ ನಗರದಲ್ಲೇನೆ ಈ ಒಂದು ಅವಘಡ ಸಂಭವಿಸಿದೆ. ಮೇನ್ ಆಗಿ ಜನನಿಬಿಡ ಪ್ರದೇಶ ಆಗಿರೋದ್ರಿಂದ ಎಲ್ಲರೂ ಕೂಡ ಓಡ್ ಬಂದ್ರು. ಅಂದ್ರೆ ಈ ರೀತಿ ಅದೊಂದು ದೊಡ್ಡ ವಿಮಾನ, ಲಂಡನ್ ಅಂತ ಹೇಳಿದ್ರೆ ಎಷ್ಟು ದೂರ ಪ್ರಯಾಣವನ್ನ ಮಾಡಬೇಕು. ಆಲ್ಮೋಸ್ಟ್ 1,26,000 ಲೀಟರ್ನಷ್ಟು ಇಂಧನವನ್ನ ತುಂಬಿರ್ತಾರೆ. ಇಂಥ ಒಂದು ಪ್ಲೇನ್ ಬ್ಲೋನ್ ಆದಾಗ ಬೆಂಕಿ ಹತ್ತುಕೊಂಡು ಉರಿಯುತ್ತೆ. ಆ ಬೆಂಕಿಯ ಕೆನ್ನಾಲಿಗೆನೆ ಪ್ರಯಾಣಿಕರು ಅಲ್ಲೇ ಧಗಧಗ ಸುಟ್ಟೋಗಿರ್ತಾರೆ, ಅಲ್ಲೇ ಹೊತ್ಕೊಂಡಿರ್ತಾರೆ. ಸುಟ್ಟು ಕರಕಲಾಗಿರುವಂತಹ ಆ ದೃಶ್ಯಗಳನ್ನು ಕೂಡ ನಾವು ತೋರ್ಸಕ್ಕಾಗಲ್ಲ ನಿಮ್ಗೆ. ಅಷ್ಟರ ಮಟ್ಟಿಗೆ ಟ್ರಾಜಿಕ್ ಇನ್ಸಿಡೆಂಟ್ ಇದು. ಚಿಕ್ಕ ಮಕ್ಕಳಿದ್ರು, ಕುಟುಂಬದವರಿದ್ರು, ಅವರೆಲ್ಲರೂ ಕೂಡ ತಮ್ಮ ಫ್ಯಾಮಿಲಿನ ಭೇಟಿಯಾಗಕ್ಕೆ ಹೋಗೋರು ಕೂಡ ಇದ್ರು. ಹಾಗೇನೆ ತಮ್ಮವ್ರನ್ನ ನೋಡಕ್ ಹೋಗೋರಿದ್ರು, ದೂರದ ಪ್ರಯಾಣವನ್ನ ಮಾಡೋರು ಹೋಗೋರಿದ್ರು. ಒಂದು ಕಡೆ ಅಲ್ಲಿನ ಒಂದು ಟ್ರಾಜಿಕ್ ಇನ್ಸಿಡೆಂಟ್ ಆದ್ರೆ, ಇನ್ನೊಂದು ಕಡೆ ಮೆಡಿಕಲ್ ಹಾಸ್ಟೆಲ್ನ ವಿದ್ಯಾರ್ಥಿಗಳು, ಅಲ್ಲಿ ಸಿಕ್ಕಿರುವಂತಹ ವಿಜುವಲ್ಸ್ಗಳ ಪ್ರಕಾರ ತಟ್ಟೆಲಿ ಇನ್ನೂ ಕೂಡ ಊಟ ಇತ್ತು. ಎಲ್ಲ ಏನಾಯ್ತು ಅಂತ ಗೊತ್ತಾಗಿಲ್ಲ. ಅಷ್ಟೊಂದು ಬೃಹತ್ ವಿಮಾನ, ಬೋಯಿಂಗ್ ವಿಮಾನ ಅಂತ ಹೇಳಿದ್ರೆ ಅಷ್ಟೊಂದು ಸಿಟ್ಟಿಂಗ್ ಕೆಪಾಸಿಟಿ ಇರುತ್ತೆ, ಬೃಹತ್ ಪ್ರಮಾಣದ ವಿಮಾನ ಆಗಿರುತ್ತೆ. ಇಂತಹ ವಿಮಾನ ಬಿದ್ದಾಗ ಅಲ್ಲಿ ಕಟ್ಟಡಗಳ ಅವಶೇಷಗಳಡಿ ಮೆಡಿಕಲ್ ವಿದ್ಯಾರ್ಥಿಗಳು ಕೂಡ ಅಸು ನೀಗಿರುವಂತಹ ಮಾಹಿತಿ ಕೂಡ ನಮ್ಗೆ ಲಭ್ಯ ಆಗ್ತಾ ಇದೆ. ವಿಜುವಲ್ಸ್ ನೀವು ನೋಡ್ತಾ ಇದ್ದೀರಾ. ಈಗಾಗಲೇ ಅಗ್ನಿಶಾಮಕ ಸಿಬ್ಬಂದಿಗಳು ಹಾಗೂ NDRF, SDRF ಸಿಬ್ಬಂದಿಗಳು ಕೂಡ ಸ್ಥಳಕ್ಕೆ ಆಗಮಿಸಿದ್ದು ಅಲ್ಲಿ ಶವವನ್ನು ಹೊರತೆಗೆಯುವಂತ ಕೆಲಸ ಮಾಡಲಾಗ್ತಾ ಇದೆ. ಇನ್ನು ಯಾರು ಗಾಯಾಳುಗಳಿದ್ದಾರೆ, ಇಂತಹ ಒಂದು ಪ್ಲೇನ್ ಟ್ರಾಜಿಕ್ ಇನ್ಸಿಡೆಂಟ್ ಆದಾಗ 133 ಜನ ಅಲ್ಲ, ಇನ್ನೂ ಹೆಚ್ಚು ಸಾವನ್ನಪ್ಪಿರುವಂತಹ ಸಾಧ್ಯತೆ ಕೂಡ ಇದೆ. ಪ್ರಾಥಮಿಕವಾಗಿ ಈ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ಯಾರು ಗಾಯಾಳುಗಳಿರ್ತಾರೆ ಅವರನ್ನು ರಕ್ಷಿಸುವಂತ ಎಲ್ಲಾ ಕೆಲಸಗಳು ಕೂಡ ನಡೀತಾ ಇದೆ. ಮೆಡಿಕಲ್ ಸ್ಟೂಡೆಂಟ್ಸ್ನು ಕೂಡ ಈಗಾಗಲೇ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಲಾಗಿದೆ. ಹಾಗೇನೆ ವಿಮಾನದಲ್ಲಿ ಆಲ್ಮೋಸ್ಟ್ ಉಳಿದಿರೋ ಸಾಧ್ಯತೆ ತುಂಬಾ ಕಮ್ಮಿ. ಯಾರಾದ್ರೂ ಅದೃಷ್ಟವಶಾತ್ ಉಳಿದಿದ್ರೆ ಅವರನ್ನು ಕೂಡ ಅಹಮದಾಬಾದ್ನ ಬೇರೆ ಬೇರೆ ಹಾಸ್ಪಿಟಲ್ಸ್ಗಳಿಗೆ ಈಗಾಗಲೇ ಗ್ರೀನ್ ಕಾರಿಡಾರ್ ಕೂಡ ಮಾಡಲಾಗಿದೆ. ಹಾಸ್ಪಿಟಲ್ಸ್ಗಳಿಗೆ ಕರ್ಕೊಂಡು ಹೋಗೋದಕ್ಕೆ ಅಹಮದಾಬಾದ್, ಗಾಂಧಿನಗರ, ಗುಜರಾತ್ನ ಸುತ್ತಮುತ್ತಲ ಮೇನ್ ಸಿಟಿಗಳಲ್ಲಿ ಎಲ್ಲೆಲ್ಲಿ
ಆದಷ್ಟು ಬೇಗ ಹೋಗಿ ಅವ್ರನ್ನ ಸೇರಿಸಬಹುದು, ಅಡ್ಮಿಟ್ ಮಾಡಬಹುದು, ಹಾಸ್ಪಿಟಲ್ನಲ್ಲಿ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡೋದಕ್ಕೂ ಕೂಡ ಎಲ್ಲಾ ರೀತಿಯಲ್ಲೂ ಕೂಡ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ನೋಡಿ, ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ವಿಮಾನ ಏರ್ ಬೋಯಿಂಗ್ ವಿಮಾನ, ಅದು AI-171 ವಿಮಾನ, ಏರ್ ಇಂಡಿಯಾದ ವಿಮಾನ, ಅಷ್ಟೊಂದು ಬೃಹತ್ ದೊಡ್ಡ ಪ್ರಮಾಣದ ವಿಮಾನ ಭಸ್ಮ ಆಗಿದೆ. ಟೇಕ್ ಆಫ್ ಆಯ್ತು. ಟೇಕ್ ಆಫ್ ಆದ ಕೆಲವು ಕ್ಷಣಗಳಲ್ಲಿ, ಅಂದ್ರೆ 1:20 ಟೇಕ್ ಆಫ್ ಆಯ್ತು, 1:30 ಈ ಒಂದು ದುರ್ಘಟನೆ, ಮಹಾ ದುರಂತ ಸಂಭವಿಸಿದೆ. 825 ಅಡಿ ಎತ್ತರದಲ್ಲಿ ಈ ವಿಮಾನ ಹಾರ್ತಾ ಇತ್ತು. ಪೈಲಟ್ಗೆ ಎಲ್ಲೋ ಒಂದ್ ಕಡೆ ಸೂಚನೆ ಸಿಕ್ತು. ಪೈಲಟ್ಗೆ ಸೂಚನೆ ಸಿಕ್ಕ ಬೆನ್ನಲ್ಲೇ ಅವರಿಗೆ ATS ಸಂಪರ್ಕ ಕೂಡ ಕಡಿತಗೊಳ್ತು. ಯಾವಾಗ ATS ಸಂಪರ್ಕ ಕಡಿತಗೊಳ್ತು ಆವಾಗ ಪೈಲಟ್ ಟ್ರೈ ಮಾಡೋಕೆ, ಕಾಂಟ್ಯಾಕ್ಟ್ ಮಾಡೋದಕ್ಕೆ ಪ್ರಯತ್ನ ಕೂಡ ಪಟ್ಟರು. ಆ ಸಮಯದಲ್ಲಿ ಪೈಲಟ್ ಹೇಳಿದ್ದು ಮೇ ಡೇ ಕಾಲ್. ಏನಿದು ಮೇ ಡೇ ಕಾಲ್ ಅಂತ ಹೇಳಿದ್ರೆ, ಇಟ್ಸ್ ಬಿಯಾಂಡ್ ಮೈ ಕಂಟ್ರೋಲ್, ನನ್ನ ನಿಯಂತ್ರಣಕ್ಕೆ ಈಗ ಸಿಗ್ತಾ ಇಲ್ಲ, ನನ್ನ ಕಂಟ್ರೋಲ್ ತಪ್ಪಿ ಹೋಗಿದೆ, ಇದು ಕೊನೆಗೆ ಪ್ಲೇನ್ ಕ್ರಾಶ್ ಆಗುತ್ತೆ ಅಂತ ಹೇಳಿ ATSಗೆ ಸಂದೇಶವನ್ನ ರವಾನಿಸಿದ್ದಾರೆ. ದಿಸ್ ಇಸ್ ವೆರಿ ಟ್ರಾಜಿಕ್. ಅವ್ರ ಪ್ರಯತ್ನವನ್ನ ಪಟ್ಟಿರ್ತಾರೆ, ಈಗ ಮಾಹಿತಿ ಲಭ್ಯ ಆಗ್ತಾ ಇಲ್ಲ. ಅಂದ್ರೆ ಏನು ತಾಂತ್ರಿಕ ದೋಷ ಆಗಿತ್ತು, ಯಾವ ರೀತಿ ಏನ್ ತೊಂದರೆ ಆಗಿ ಈ ರೀತಿ ಒಂದು ಅವಘಡ ಸಂಭವಿಸಿದೆ ಅಂತ ಹೇಳಿ ಸದ್ಯಕ್ಕೆ ಹೇಳಕ್ ಆಗ್ತಾ ಇಲ್ಲ. ತಾಂತ್ರಿಕ ದೋಷ ಇದ್ರೂ ಇರಬಹುದು, ಇವೆಲ್ಲದೂ ಕೂಡ ಕಾಕ್ಪಿಟ್ ಬಾಕ್ಸ್ ನಲ್ಲಿ ರೆಕಾರ್ಡ್ ಆಗಿರುತ್ತೆ. ಏನ್ ಆಪರೇಷನಲ್ ಮಾತುಗಳು, ಅಲ್ಲಿ ಮಾತುಗಳು ಕೂಡ ರೆಕಾರ್ಡ್ ಆಗಿರುತ್ತೆ. ಒನ್ಸ್ ಅದು ಸಿಕ್ಕದ ನಂತರ ಗೊತ್ತಾಗುತ್ತೆ ಈ ಒಂದು ಮಹಾ ದುರಂತಕ್ಕೆ ಕಾರಣ ಏನು ಅನ್ನೋದು. ನಿಜಕ್ಕೂ ಕೂಡ ದಶಕದಲ್ಲೇ ಸಂಭವಿಸಿದಂತಹ ಮಹಾ ದುರಂತ ಇದು. 2010ರಲ್ಲಿ ಮಂಗಳೂರಿನ ಬಜ್ಪೆ ವಿಮಾನ ನಿಲ್ದಾಣದಲ್ಲೂ ಕೂಡ 150ಕ್ಕೂ ಹೆಚ್ಚು ಜನ ಪ್ರಯಾಣಿಕರು ಸತ್ತಿದ್ರು. ಆದ್ರೆ ಅಲ್ಲೇನಿತ್ತಲ್ಲ, ಆ ವಿಮಾನ ನಿಲ್ದಾಣನೇ ತುಂಬಾ ಕ್ರೂಷಿಯಲ್ ತರ ಇತ್ತು, ಅಲ್ಲಿ ತುಂಬಾ ಕಷ್ಟ ನೀವು ಲ್ಯಾಂಡಿಂಗ್ ಮಾಡೋದು. ಆದ್ರೆ ಅಹಮದಾಬಾದ್ ಇದೆಯಲ್ಲ, ಅದು ಒನ್ ಆಫ್ ದ ಟಾಪ್ ಲಿಸ್ಟ್ ಬರುತ್ತೆ ಏರ್ಪೋರ್ಟ್ ನಲ್ಲಿ. ಏರ್ ಟ್ರಾಫಿಕಿಂಗ್ ವಿಚಾರದಲ್ಲೂ ಕೂಡ 5ರಿಂದ 6ನೇ ಸ್ಥಾನದಲ್ಲಿದೆ. ನಮ್ಮ ಬೆಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ 2ನೇ ಸ್ಥಾನದಲ್ಲಿದ್ದರೆ, ಗುಜರಾತ್ನ ಅಹಮದಾಬಾದ್ನ ಏರ್ಪೋರ್ಟ್ ಏನಿದೆ 5ರಿಂದ 6ನೇ ಸ್ಥಾನದಲ್ಲಿದೆ. ಏರ್ ಟ್ರಾಫಿಕ್ ಕ್ಲಿಯರ್ ಆಗಿರ್ಲಿಲ್ವಾ ಗೊತ್ತಿಲ್ಲ, ಇನ್ನೂ ಕೂಡ ಮಾಹಿತಿ ಲಭ್ಯ ಆಗಬೇಕಾಗಿದೆ. ಇದೇನೋ 1:10ಕ್ಕೆ ವಿಮಾನ ಟೇಕ್ ಆಫ್ ಆಗಬೇಕಾಗಿತ್ತು, ಆದ್ರೆ 1:20ಕ್ಕೆ ಟೇಕ್ ಆಫ್ ಆಯ್ತು. ಇದು ಕೂಡ ಕಾರಣ ಇರ್ಬೋದೇನೋ. ಯಾವುದೇ ರೀತಿ ಏರ್ ಟ್ರಾಫಿಕ್ ಪ್ರಾಬ್ಲಮ್ ಇರಲಿಲ್ಲ, ಬಿಕಾಸ್ ಬೇರೆ ಎಲ್ಲ ವಿಮಾನಗಳು ಕೂಡ ಅದರದ ಟೈಮ್ಗೆ ಹೋಗಿತ್ತು. ಎಕ್ಸಾಕ್ಟ್ಲಿ ಏನಾಗಿದೆ ಅನ್ನೋದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ದಿಸ್ ಇಸ್ ರಿಯಲಿ ಟ್ರಾಜಿಕ್ ಇನ್ಸಿಡೆಂಟ್. ನೋಡಿ, ವಿಜುವಲ್ ನೋಡ್ತಾ ಇದ್ದೀರಾ ಯಾವ ರೀತಿ ವಿಮಾನ ಹೋಗುತ್ತೆ, ಹೋಗಿ ಸ್ವಲ್ಪ ಹೊತ್ತಿನ ನಂತರವೇ ಬ್ಲಾಸ್ಟ್ ಕೂಡ ಆಗ್ಬಿಡುತ್ತೆ. ಈ ಒಂದು ವಿಮಾನ ದುರಂತ ಇದೆಯಲ್ಲ, ನಿಜಕ್ಕೂ ಕೂಡ ನಮ್ಮೆಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಶೋಚನೀಯ. ಒಂದ್ ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ, ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಇನ್ನೊಂದ್ ಕಡೆ ಬ್ರಿಟನ್ ಪ್ರಧಾನಿ ಸ್ಟಾಮರ್ ಕೂಡ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಚೀನಾ, ಕೆನಡಾ ಎಲ್ಲ ಕೂಡ ನಿಜಕ್ಕೂ ನಮ್ಗೆ ಅರಗಿಸ್ಕೊಳಕ್ ಆಗದೆ ಇರುವಂತಹ ಒಂದು ಮಹಾ ದುರಂತ ಇದು.